ರೈಟ್. ಇನ್ನು ಜನಕ್ಕೆ ಹೆಂಗೆಲ್ಲ ಟೋಪಿ ಹಾಕ್ತಾರೆ, ಮೋಸ ಮಾಡ್ತಾರೆ ಅನ್ನೋದಕ್ಕೆ ರೈತರ ಜಮೀನಿನ ಮೇಲೆ ಟವರ್ ಹಾಕ್ತೀವಿ ಅಂತ ಆಸೆ ತೋರಿಸಿ ಹಣ ಪೀಕಿದಂತಹ ಒಂದು ಘಟನೆ ನಡೆದಿದೆ. ಹಣ ಕಳ್ಕೊಂಡಂತಹ BMTC ಚಾಲಕ ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಏನಿದು ಕಥೆ ಅಂತ ನೋಡೋಣ ಬನ್ನಿ. ಟವರ್ ಆಸೆ ತೋರಿಸಿ ಆನ್ಲೈನ್ನಲ್ಲಿ ಹಣ ಪಡೆದು ವಂಚನೆ, ಮೋಸ ಹೋದ BMTC ಚಾಲಕನಿಂದ ದೂರು. ಈತನ ಹೆಸರು ಕದಿರಪ್ಪ ಜವನರ್ ಅಂತ. ಮೂಲತಃ ಹಾವೇರಿ ಜಿಲ್ಲೆಯವರು. BMTCಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿರೋ ಇವರಿಗೆ ನಿಮ್ಮ ಊರಿನ ಜಮೀನಲ್ಲಿ ಮೊಬೈಲ್ ಟವರ್ ಹಾಕೋದಾಗಿ ಹೇಳಿ ಹಣ ಪಡೆದು ವಂಚಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಬಂದ ಫೇಕ್ ಪೋಸ್ಟ್ ನೋಡಿ 38,000 ರೂಪಾಯಿಯನ್ನ ಕದಿರಪ್ಪ ಕಳೆದುಕೊಂಡಿದ್ದಾರೆ. ಹಾವೇರಿಯಲ್ಲಿರೋ ತಮ್ಮ ಜಮೀನಲ್ಲಿ ಮೊಬೈಲ್ ಟವರ್ ಹಾಕಿಸೋಣ, ಬಾಡಿಗೆ ಬರುತ್ತೆ ಅಂತ ಆಸೆಯಲ್ಲಿ ಕದಿರಪ್ಪ ಮೊಬೈಲ್ ಟವರ್ ಸಂಸ್ಥೆಯೊಂದರ ಹೆಸರು ಹೇಳಿಕೊಂಡು ಪೋಸ್ಟ್ ಮಾಡಿದ್ದ ವ್ಯಕ್ತಿಗೆ ಕರೆ ಮಾಡಿದ್ದಾರೆ. ಆತ ಪ್ರತಿಷ್ಠಿತ ಟವರ್ ಕಂಪನಿಯೊಂದರ ಉದ್ಯೋಗಿ ಎಂದು ಇವರಿಗೆ ನಂಬಿಸಿದ್ದಾನೆ. ಟವರ್ ಅಳವಡಿಕೆಯ ಪ್ರೊಸೀಜರ್ಗೆ ಹಂತ ಹಂತವಾಗಿ 38,100 ರೂಪಾಯಿಯನ್ನ ತನ್ನ ಖಾತೆಗೆ ವರ್ಗ ಮಾಡಿಸಿಕೊಂಡಿದ್ದಾನೆ. ಹಾವೇರಿ ನಮ್ಮ ಊರಿಂದ ನಮ್ಮ ಬ್ರದರ್ ಒಬ್ಬರು ಅವ್ರದ್ದು ವಾಟ್ಸಪ್ ಇದು ಫೇಸ್ಬುಕ್ ಇಂದ ಬಂದಿರೋದನ್ನ ಕಳಿಸಿಕೊಟ್ರು ಸರ್. ನಾವು ಹೊಸದಾಗಿ ಟವರ್ ಅಳವಡಿಸ್ತಾ ಇದ್ದೀವಿ. 5 ಕಂಪ್ನಿಗಳಿಂದ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ನಮಗೆ ಅವಶ್ಯವಾಗಿ ನಿಮ್ಮ ಕಡೆಯಿಂದ 2 ಗುಂಟೆ ಜಾಗ ಇದ್ದರೆ ನಮಗೆ ಕೊಡಿ. ನಿಮಗೆ 20 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊತೀವಿ. ತಿಂಗಳಿಗೆ 15,000 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ 30 ಲಕ್ಷ ರೂಪಾಯಿ ಕೊಡ್ತೀವಿ. ಅದಕ್ಕೆ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟಿಗೆ ನೀವು ಪ್ರೊಸೀಜರ್ ಫೀಸು 5,100 ರೂಪಾಯಿ ಕಟ್ಟಬೇಕು. 100 ರೂಪಾಯಿ ಮಾತ್ರ ನಾವು ನಿಮ್ಮ ಕಡೆಯಿಂದ ತೊಗೊತೀವಿ. ಯಾವುದೂ 1 ರೂಪಾಯಿನೂ ತೊಗೊಳ್ಳೋದಿಲ್ಲ. ಈ ರೀತಿ ಅತಿಯಾಗಿ ನಮ್ಮನ್ನು ನಂಬಿಸಿ ಹಂತ ಹಂತವಾಗಿ ಮೂರು ಕಂತಿನ ಪ್ರಕಾರವಾಗಿ ದುಡ್ಡು ತಗೊಂಡಿದ್ದಾರೆ. ಈ ಟೋಟಲ್ 38,100 ರೂಪಾಯಿ ತಗೊಂಡಿದ್ದಾರೆ ಸರ್. ತಿಂಗಳಿಗೆ 15,000 ಬಾಡಿಗೆ ಬರುತ್ತೆ, ಅಡ್ವಾನ್ಸ್ ಅಂತ 20 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನಂಬಿಸಿ ಟವರ್ ಅಳವಡಿಕೆಗೆ ಅಗ್ರಿಮೆಂಟ್ ಮಾಡಬೇಕು ಅಂತ ಇವರನ್ನ ಫೋನ್ ಕರೆಯಲ್ಲೇ ನಂಬಿಸಿ ಹಣ ಪೀಕಿದ್ದಾನೆ. ಯಾವಾಗ ಇಷ್ಟೆಲ್ಲ ಹಣ ಕೊಟ್ಟರೂ ಯಾವುದೇ ಪ್ರಕ್ರಿಯೆ ಶುರುವಾಗದೇ ಇದ್ದಾಗ ಅನುಮಾನ ಬಂದು ಪರಿಶೀಲನೆ ಮಾಡಿದ್ದಾರೆ. ಆತ ಹೇಳಿದ್ದ ಕಂಪನಿಯನ್ನ ಪತ್ತೆ ಮಾಡಿ ಅಲ್ಲಿ ಹೋಗಿ ವಿಚಾರಿಸಿದಾಗ ತಾವು ಮೋಸ ಹೋಗಿರೋದು ಗೊತ್ತಾಗಿದೆ. ಕೂಡಲೇ ಕುಂಬಳಗೂಡು ಪೊಲೀಸರಿಗೆ ದೂರು ನೀಡಿದ್ದು ಸೈಬರ್ ಕ್ರೈಮ್ನಲ್ಲೂ ದೂರು ದಾಖಲಿಸಿದ್ದಾರೆ. ಕಂಪ್ಲೇಂಟ್ ಕೊಟ್ಟು 2-3 ದಿವಸದವರೆಗೆ ಚೆಲವಿತ್ತು ಸರ್ ನಂಬರ್. ಹೊಳ್ಳಿ ರಿಟರ್ನ್ ನನಗೂ ಕಾಲ್ ಮಾಡಿದ ಕೂಡಲೇ ಅವರು ಮಾತಾಡಿದರು, ನಿಮ್ಮದು ಅಕೌಂಟ್ ಬ್ಲಾಕ್ ಆಗಿದೆ, 15 ಲಕ್ಷ ನಾವು ಬಾಂಡ್ ಆಗಿದೆ ಅಂದಮೇಲೆ 15 ಲಕ್ಷ ಕಳಿಸ್ಕೊಟ್ಟಿದ್ದೀವಿ RBಗೆ. ಅಲ್ಲೇ ನಿಮ್ಮ RB ಅವರು ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಕೌಂಟು. ನೋಡಿ ಇದೆ RB ಎಲ್ಲ ಇದೆ ನೋಡಿ ನಿಮ್ಮ ಡಾಕ್ಯುಮೆಂಟ್ಸ್ ಅಂತ ಕಳಿಸ್ಕೊಟ್ರು ಅವರು. ಆ ಡಾಕ್ಯುಮೆಂಟ್ಸ್ ನೋಡಿದೆ ನಾನು. ನಂಬಬಹುದಲ್ವಾ RBಯಿಂದ ಈ ರೀತಿ ನೋಟಿಸ್ ಕಳಿಸ್ತಾರ? ನಮಗೆ ನೋಟಿಸ್ ಕಳಿಸಿದ್ದು ಇಲ್ಲಿದೆ ನೋಡಿ, ನಿಮಗೆ ಅದು ಕ್ಲಿಯರ್ ಆಗಬೇಕಂತಂದ್ರೆ ಈ ರೀತಿ ನೀವು 17,500 ರೂಪಾಯಿ ಪೇ ಮಾಡಲೇಬೇಕು. ಒಟ್ನಲ್ಲಿ ಟವರ್ ಹಾಕಿಸೋ ನೆಪದಲ್ಲಿ ನಿಮಗೂ ಈ ರೀತಿ ಯಾರಾದ್ರೂ ಕರೆ ಮಾಡಿದ್ರೆ ಒಮ್ಮೆ ಕ್ರಾಸ್ ಚೆಕ್ ಮಾಡಿ. ಇಲ್ಲಾಂದ್ರೆ ಮೋಸ ಮಾಡೋ ಖತರ್ನಾಕ್ ಕಿಲಾಡಿಗಳು ಹಣದ ಆಸೆ ತೋರಿಸಿ ನಿಮ್ಮ ಬಳಿಯೂ ಹಣ ವಂಚಿಸಬಹುದು. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಆದಷ್ಟು ಬೇಗ ಟವರ್ ವಂಚಕರನ್ನ ಬಂಧಿಸಲಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.